ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಪಂಚಮಿ ಹಬ್ಬಕ್ಕೆ ವಿಶೇಷ ಅಂದರೆ ಅರಿಶಿನ ಎಲೆಯ ಕಡುಬು. ಇದನ್ನು ಕೊಂಕಣಿಯಲ್ಲಿ ಪತ್ತೋಳಿ ಅಥವಾ ನೇವ್ರಿ ಅಂತ ಕೂಡ ಹೇಳ್ತಾರೆ. ಅರಿಶಿನದಲ್ಲಿರುವ ಕರ್ಕ್ಯೂಮಿನ್ ಅಂಶ ಅರಿಶಿನದ ಎಲೆಯಲ್ಲಿ ಕೂಡ ಇರುತ್ತೆ. ಈ ಕರ್ಕ್ಯೂಮಿನ್ ಲಿವರ್ ಮತ್ತು ನಮ್ಮ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಥ ಎಲ್ಲ ಸಮಸ್ಯೆಗಳನ್ನು ಕಮ್ಮಿ ಮಾಡುತ್ತೆ. ಡಯಾಬಿಟಿಸ್ ಮತ್ತು ಕ್ಯಾನ್ಸರ್ನಂಥ ರೋಗಕ್ಕೆ ಉತ್ತಮ ಔಷಧಿ ಕೂಡ ಹೌದು. ಮತ್ತು ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇರುವ ಈ ಅರಿಶಿನ ಎಲೆಯ ಕಡುಬು ಅಥವಾ ಪತ್ತೋಳಿಯನ್ನು ಯಾವ ಥರ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಕರಾವಳಿ ಆಹಾರ. ನಾನು ದಿವ್ಯಾ. ಮೊದಲಿಗೆ ನಾನು ಅರಿಶಿನದ ಎಲೆಯ ತೊಟ್ಟನ್ನು ಕಟ್ ಮಾಡಿ ಅದನ್ನು ಚೆನ್ನಾಗಿ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾನು ಹೂರಣ ರೆಡಿ ಮಾಡ್ತಾ ಇದ್ದೀನಿ. ಇದಕ್ಕೆ 2 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಇದಕ್ಕೆ 3/4ರಿಂದ 1 ಕಪ್ ಆಗುವಷ್ಟು ಬೆಲ್ಲ ಮತ್ತು ಸ್ವಲ್ಪ ಕುಟ್ಟಿದ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ಇದನ್ನು ಡೈರೆಕ್ಟ್ ಹಾಗೆ ಕೂಡ ಯೂಸ್ ಮಾಡ್ಬೋದು. ಆದರೆ ಬೆಲ್ಲ ಹಾಕ್ತಿದ್ದಂಗೆ ಅದು ಹೂರಣ ಸ್ವಲ್ಪ ನೀರಾಗೋದ್ರಿಂದ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬಿಸಿ ಮಾಡೋದು ಬೇಡ, ಜಸ್ಟ್ ಬೆಲ್ಲ ಕರಗುವಷ್ಟು ಬಿಸಿ ಮಾಡಿದರೆ ಸಾಕು. ಈ ರೀತಿ ಕಾಯಿ ಮತ್ತು ಬೆಲ್ಲ ಹಾಕಿ ಮಾಡಿದ ತಿಂಡಿ ತಿಂದಾಗ ಕೆಲವರಿಗೆ ಎದೆ ಉರಿ ಬಂದಂಗೆ ಆಗುತ್ತೆ. ಅದಕ್ಕೆ ಈ ರೀತಿ ಬಿಸಿ ಮಾಡ್ಕೊಳ್ಳೋದು ಒಳ್ಳೆಯದು. ಲಾಸ್ಟಿಗೆ ಹುರಿದಿರೋ ಎಳ್ಳನ್ನು ಹಾಕ್ತಾಯಿದ್ದೀನಿ. ಈಗ ಹಿಟ್ಟು ಮಾಡ್ಕೊಳ್ಲಿಕ್ಕೆ ನೆನೆಸಿದ ಅಕ್ಕಿ ಮತ್ತು ಕಾಯಿ ತುರಿ ಹಾಕಿ ರುಬ್ಬಿ ಕೂಡ ಹಿಟ್ಟನ್ನು ಮಾಡ್ತಾರೆ. ಆದರೆ ನಾನಿಲ್ಲಿ ಸಿಂಪಲ್ ಅಕ್ಕಿ ಹಿಟ್ಟನ್ನು ತೊಗೊಂಡು ಹಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ರಮಾಣಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟಿಗೆ ಜಾಸ್ತಿ ನೀರು ಹಾಕುವ ಅವಶ್ಯಕತೆ ಇಲ್ಲ. ಒಟ್ಟು ಎಲೆ ಮೇಲೆ ತಟ್ಟಲಿಕ್ಕೆ ಈಸಿ ಆಗೋ ಥರ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ಹಿಟ್ಟನ್ನು ರವೆ ಮತ್ತು ಮೈದಾ ಹಾಕಿ ಕೂಡ ಮಾಡ್ತಾರೆ. 3/4 ಕಪ್ ರವೆ, 3/4 ಕಪ್ ಮೈದಾ ಹಾಕಿದ್ದೀನಿ. ಮೈದಾ ಮತ್ತು ರವೆ ಸಮ ಪ್ರಮಾಣದಲ್ಲಿ ತೊಗೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರನ್ನು ಹಾಕಿ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಈ ರೀತಿ ಮಾಡಿದ್ರೆ ಹಿಟ್ಟು ರೆಡಿ ಆಗುತ್ತೆ. ಪಂಚಮಿ ಹಬ್ಬಕ್ಕೆ ಪತ್ತೋಳಿಯನ್ನು ಅರಿಶಿನದ ಎಲೆಯಲ್ಲೇ ಮಾಡ್ತೀವಿ. ಆದರೆ ಇದನ್ನು ಹಲಸಿನ ಎಲೆಯಲ್ಲಿ ಮತ್ತು ಸಾಗವಾನಿ ಮರದ ಎಲೆ, ಬಾಳೆ ಗಿಡದ ಎಲೆ ಹಾಗೆ ಅಶ್ವತ್ಥ ಮರದ ಎಲೆಯನ್ನು ಕೂಡ ಯೂಸ್ ಮಾಡಿ ಈ ರೀತಿ ತಿಂಡಿಯನ್ನು ಮಾಡ್ತಾರೆ. ನನ್ನ ಹತ್ರ ಇಲ್ಲಿ ಅಶ್ವತ್ಥ ಮರದ ಎಲೆ ಇರಲಿಲ್ಲ, ಅದಕ್ಕೆ ನಾನು ಇಲ್ಲಿ ತೋರಿಸ್ತಾ ಇಲ್ಲ. ಪತ್ತೋಳಿಯ ರೆಸಿಪಿ ಸೇಮ್ ಆದರೂ ಕೂಡ ಬೇರೆ ಬೇರೆ ಎಲೆಯಲ್ಲಿ ಬೇರೆ ಥರನೇ ಇದು ರುಚಿ ಕೊಡುತ್ತೆ. ಬಾಳೆ ಎಲೆಯಲ್ಲಿ ಮಾಡುವಾಗ ಈ ರೀತಿ ಬಾಳೆ ಎಲೆಯನ್ನು ಬೆಂಕಿ ಅಥವಾ ಹಬೆ ಮೇಲಿಟ್ಟು ಈ ಥರ ಬಾಡಿಸ್ಕೊಳ್ಬೇಕಾಗ್ತದೆ. ಈ ಕಡುಬು ಮಾಡುವಾಗ ಎಲೆ ಮೇಲೆ ತಟ್ಟಿದ ನಂತರ ಜಾಸ್ತಿ ಹೊತ್ತು ಬಿಡಲಿಕ್ಕಿಲ್ಲ. ಅದಕ್ಕಾಗಿ ಮೊದಲೇ ನಾನಿಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಡ್ತಾಯಿದ್ದೀನಿ. 2 ಎಲೆ ತೊಗೊಂಡು ಒಂದರಲ್ಲಿ ಅಕ್ಕಿ ಹಿಟ್ಟು, ಇನ್ನೊಂದರಲ್ಲಿ ಮೈದಾ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಎಲೆ ಅಗಲ ಇದ್ದಷ್ಟು ಒಳ್ಳೆಯದು. ಒಂದು ವೇಳೆ ಎಲೆ ಸಪೂರ ಇದ್ದರೆ ಈ ಥರ ಹಾಫ್ ಫೋಲ್ಡ್ ಮಾಡ್ತೀವಿ. ಅಗಲ ಇದ್ದರೆ ಈ ಥರ ಉದ್ದ ಫೋಲ್ಡ್ ಮಾಡ್ತೀವಿ. ಒಂದು ವೇಳೆ ಕಡುಬು ಚಿಕ್ಕದು ಬೇಕಂತ ಅಂದರೆ ಎಲೆಯನ್ನು ಹಾಫ್ ಕಟ್ ಮಾಡಿ ಕೂಡ ಯೂಸ್ ಮಾಡ್ಬೋದು. ನೀರು ಚೆನ್ನಾಗಿ ಬಿಸಿಯಾಗಿ ಹಬೆ ಬರ್ತಾ ಇದೆ. ಈಗ ಮಾಡ್ಕೊಂಡಿರುವ ಪತ್ತೋಳಿ ಅಥವಾ ಕಡುಬನ್ನು ಹಾಕ್ತಾಯಿದ್ದೀನಿ. ಎಲೆ ಉದ್ದ ಇದ್ದರೆ ಈ ಥರ ಬೇಯಿಸೋ ಟೈಮಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಆದಷ್ಟು ಚಿಕ್ಕ ಚಿಕ್ಕ ಎಲೆನೇ ಯೂಸ್ ಮಾಡಿ, ಅಥವಾ ಉದ್ದ ಎಲೆ ಇದ್ದರೆ ಕಟ್ ಮಾಡಿ ಯೂಸ್ ಮಾಡಿ.
ಇದನ್ನು 15ರಿಂದ 20 ನಿಮಿಷ ಚೆನ್ನಾಗಿ ಬೇಯಿಸಬೇಕು. 20 ನಿಮಿಷ, ಸುಮಾರು ಒಂದು 20 ನಿಮಿಷದ ನಂತರ ಈ ರೀತಿ ಬೆಂದಿರುತ್ತೆ. ಇದನ್ನು ಒಂದು ಪಾತ್ರೆಯಲ್ಲಿ ತೆಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಆರ್ಲಿಕ್ಕೆ ಬಿಡಬೇಕು. ಆರಿದ ನಂತರ ಈ ರೀತಿ ಸಿಪ್ಪೆ ಈಸಿಯಾಗಿ ಬರುತ್ತೆ. ಈಗ ಪತ್ತೊಳ್ಳಿ ರೆಡಿಯಾಗಿದೆ. ಸಾಗವಾನಿ ಎಲೆಯಲ್ಲಿ ಆ್ಯಂಥೋಸೈನಿನ್ ಇರುತ್ತೆ. ಇದೊಂದು ಆ್ಯಂಟಿ ಆಕ್ಸಿಡೆಂಟ್. ಹಾಗಾಗಿ ಎಲೆಯನ್ನು ಬೇಯಿಸಿದಾಗ ಸ್ವಲ್ಪ ಬ್ರೌನ್ ಕಲರ್ ಆಗಿ ಟರ್ನ್ ಆಗುತ್ತೆ. ನೋಡಿದಾಗ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ, ಆದರೆ ಹೆದರೋ ಅವಶ್ಯಕತೆ ಇಲ್ಲ, ಧೈರ್ಯವಾಗಿ ತಿನ್ಬೋದು. ಪತ್ತೊಳ್ಳಿ ರೆಸಿಪಿ ನೋಡಿದ್ದೀರಾ? ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.